ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅದಕ್ಕೊಂದಷ್ಟು ಸ್ಪಷ್ಟೀಕರಣ ಕೊಡುವಂಥದ್ದಕ್ಕೆ ನಾನು ದಾಖಲೆಗಳ ಸಮೇತ ಬಂದಿದ್ದೇನೆ. ಬಿ ಜೆ ಪಿಯವ್ರ ಥರ ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ ಮಾಡುವಂಥ ವ್ಯವಸ್ಥೆ ನನ್ನಲ್ಲಿಲ್ಲ, ನಮ್ಮಲ್ಲಿಲ್ಲ. ಭಾಳ ಪ್ರಮುಖವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಅವರ ಮಿಸಸ್ ಪಾರ್ವತಿಯಮ್ಮ ಅವರ ಹೆಸರು ಏನನ್ನು ಮುಂಚೂಣಿ ತಗೊಂಬಂದು ಅವರನ್ನು ಭಾಳ ತೇಜೋವಧೆ ಮಾಡುವಂಥ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಹೇಳಿಕೆ ಕೊಡುವಂಥ ಕೆಲಸವನ್ನು ಆರ್ ಅಶೋಕ್ ಅವರು, ವಿಜಯೇಂದ್ರ ಅವರು ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ದಾಖಲೆಗಳ ಸಮೇತ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸರ್ವೆ ನಂಬರ್ 464 ಕೆಸರೆ ಗ್ರಾಮ. ಈಗ ಅದನ್ನು ದೇವನೂರು 3ನೇ ಹಂತದ ಬಡಾವಣೆ ನಿರ್ಮಾಣ ಮಾಡುವಂಥದ್ದಕ್ಕೆ ನಿರ್ಮಾಣ ಆಗೋಗಿದೆ. ಸೈಟ್ಗಳು ಹಂಚಿದ್ದಾರೆ. ಜನಗಳು ಮನೆ ಕಟ್ಟಿಕೊಂಡು ವಾಸ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. 3 ಎಕರೆ 16 ಕುಂಟೆ ಜಾಗ ಸರ್ವೆ ನಂಬರ್ 464ರಲ್ಲಿ 1992ರಲ್ಲೇ ಜವರಯ್ಯ ಅನ್ನೋರು ಈ ಜಮೀನಿನ ಮಾಲೀಕರಾಗಿರ್ತಾರೆ. ಇವರ ಜಮೀನನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನೋಟಿಫೈ ಮಾಡುತ್ತೆ. 4161 ದೆನ್ 16-2 ಮಾಡಿ ಆ ಭೂಮಿಯನ್ನು ವಶಪಡಿಸ್ಕೋತಾರೆ. ಬರೀ 3 ಎಕರೆ 16 ಕುಂಟೆ ಅಲ್ಲ, ಆ ಭಾಗದಲ್ಲಿರುವಂಥ ಎಲ್ಲ ಜಮೀನುಗಳ ರೈತ ಜಮೀನುಗಳನ್ನು ವಶಪಡಿಸ್ಕೊಂಡು ನೋಟಿಫೈ ಮಾಡಿ ಸೈಟ್ನ ಹಂಚಿಕೆ ಮಾಡುವಂಥದ್ದಕ್ಕೆ ಎಲ್ಲ ಪ್ರಕ್ರಿಯೆ ಶುರುವಾಗುತ್ತೆ. 31/10/1992 ನೋಟಿಫೈ ಆಗಿರುವಂಥದ್ದು ಪ್ರಥಮ ನೋಟಿಫಿಕೇಷನ್ ಆಗಿದ್ದಂಥದ್ದು 31/10/1992ರಲ್ಲಿ. ಅವತ್ತಿನ ದಿವಸ ಆ ಜಮೀನು ಜವರಯ್ಯ ಅನ್ನೋರ ರೈತರ ಹೆಸರಿನಲ್ಲಿರುತ್ತೆ, ಅವ್ರದ್ದು. 18/5/1998ರಲ್ಲಿ ಈ ಜಮೀನು ಡಿನೋಟಿಫೈ ಮಾಡ್ತಾರೆ. ಜವರಯ್ಯನ ಹೆಸರಲ್ಲೇ ಇರುತ್ತೆ. ಈ ಜಮೀನು ಡಿನೋಟಿಫೈ ಆಗುತ್ತೆ 18/5/1998. ಯಾಕೆ ಡಿನೋಟಿಫೈ ಆಗುತ್ತೆ ಅನ್ನುವಂಥದ್ದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಮಜಾಯಿಷಿ ಕೊಡಬೇಕು. ತದನಂತರ 2005ನೇ ಇಸ್ವಿನಲ್ಲಿ BM ಮಲ್ಲಿಕಾರ್ಜುನ ಸ್ವಾಮಿ ಅನ್ನೋರು ಡಿನೋಟಿಫೈ ಆದಮೇಲೆ ಆ ಲ್ಯಾಂಡನ್ನು ಪರ್ಚೇಸ್ ಮಾಡ್ತಾರೆ ಜವರಯ್ಯನವ್ರ ಹತ್ರ. ಅವರು BM ಮಲ್ಲಿಕಾರ್ಜುನ ಸ್ವಾಮಿಯವರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಬಾಮೈದ, ಅಂದರೆ ಅವರ ಮಿಸ್ಸಸ್ ಅವರ ಅಣ್ಣ. ನಂತರ ಈ ಜಮೀನು 3 ಎಕರೆ 16 ಕುಂಟೆ ಡಿನೋಟಿಫೈ ಆದಮೇಲೆ 3 ಎಕರೆ 16 ಕುಂಟೆ ಜಾಗವನ್ನು ದಾನಪತ್ರದ ಮೂಲಕ ಶ್ರೀಮತಿ ಪಾರ್ವತಮ್ಮ ಅವರಿಗೆ ದಾನ ಕೊಡ್ತಾರೆ. ಅದಕ್ಕೆ ದಾನದ ದಾಖಲೆಗಳಿದ್ದಾವೆ ನನ್ನ ಹತ್ರ. ದಾನವನ್ನು ಮಾಡಿ ಆದಮೇಲೆ ಅದು ರಿಜಿಸ್ಟರ್ ಆಗುತ್ತೆ. 2010ರಲ್ಲಿ ದಾನ ಕೊಡ್ತಾರೆ, ಅದು ರಿಜಿಸ್ಟ್ರೇಷನ್ ಆಗುತ್ತೆ. 2015ರಲ್ಲಿ ಮತ್ತೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ್ದು ನೋಟಿಫೈ ಮಾಡಿದ್ದೇನೆ. ಈ ಜಾಗದ ಜಮೀನು ಮತ್ತು ಅಕ್ಕಪಕ್ಕ ಇರುವಂಥ ಜಾಗದ ಜಮೀನನ್ನೆಲ್ಲ ಪೂರ್ತಿ ಪ್ರಮಾಣದಲ್ಲಿ ಸೈಟ್ ಮಾಡಿ ಜನಗಳು ಹಂಚಿಬಿಡ್ತಾರೆ. ನೋಟಿಫೈ ಮಾಡಿದ್ದೇನೆ, ಮತ್ತೆ ಮರಿ ನೋಟಿಫೈ ಮಾಡಲ್ಲ, ರೀನೋಟಿಫೈ ಮಾಡಲ್ಲ, ನೋಟಿಫೈ ಮಾಡಿದೇನೆ ಈ ಜಾಗದ ಮತ್ತು ಅಕ್ಕಪಕ್ಕ ಇರುವಂಥ ಜಾಗವನ್ನು ಸೈಟ್ಗಳು ಮಾಡಿ ಜನಗಳಿಗೆ ಅಲಾಟ್ ಮಾಡ್ತಾರೆ. 2015. 2017ರಲ್ಲಿ ಮೇಡಮ್ ಪಾರ್ವತಿಯವರು ಒಂದು ಪತ್ರವನ್ನು ಕೊಡ್ತಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ. ನಮ್ಮ ಗಮನಕ್ಕೆ ತರದೇನೆ ನೀವು ನಮ್ಮ ಜಮೀನನ್ನು ಅಕ್ವೈರ್ ಮಾಡಿಕೊಂಡು ಸೈಟ್ನ ಮಾಡಿ ಜನಗಳಿಗೆ ಹಂಚುವಂಥ ಕೆಲಸವನ್ನು ಮಾಡಿದ್ರಿ, ನಮಗೆ ಕಾಂಪೆನ್ಸೇಷನ್ ಕೊಟ್ಟಿಲ್ಲ, ಪರ್ಯಾಯವಾದ ವ್ಯವಸ್ಥೆನೂ ಮಾಡಿಲ್ಲ ಅಂತ 2017ರಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ತದನಂತರ 27 ಕಂಪ್ಲೇಂಟ್ ಕೊಟ್ಟವರು 2017ರಲ್ಲಿ. ಇವ್ರ ಜಮೀನು 3 ಎಕರೆ 16 ಕುಂಟೆ ಜಮೀನೇನಿದೆ, ಆ 3 ಎಕರೆ 16 ಕುಂಟೆ ಜಮೀನಲ್ಲಿ ಮಾಡಿರುವಂಥ ಸೈಟ್ಗಳ ಸಂಖ್ಯೆ 59. 30, 40, 40, 40, 60, 59 ಸೈಟ್ಗಳನ್ನು ಮಾಡಿ ಜನಗಳಿಗೆ ಹಂಚುವಂಥ ಕೆಲಸವನ್ನು ಮಾಡಿದ್ದಾರೆ. 2017ರಿಂದ 2020ನೇ ಇಸ್ವಿವರೆಗೂ ನಿರಂತರವಾಗಿ ಮೇಡಮ್ ಅವರು ಪತ್ರವನ್ನು ಬರೀತಾರೆ, ಕಂಪ್ಲೇಂಟ್ ಕೊಡ್ತಾರೆ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಕೊಡ್ತಾರೆ.
ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಪತ್ರಗಳು ಬರೀತಾರೆ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ, ಲೀಗಲ್ ನೋಟಿಸ್ ಕಳಿಸ್ತಾರೆ. ಅದಾದ ಮೇಲೆ 2021-30-12-2021 ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಒಂದು ನಿರ್ಣಯವನ್ನು ತಗೊಳ್ಳುತ್ತೆ. ಅದು ಪರ್ಯಾಯವಾಗಿ ಇವರಿಗೆ ಯಾರ್ಯಾರು ಸೈಟನ್ನು ನಾವು ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿದ್ದೀವಿ ಇವಾಗ ಪರ್ಯಾಯವಾಗಿ ವ್ಯವಸ್ಥೆ ಮಾಡಬೇಕು, ಅವರಿಗೆ ಜಾಗವನ್ನು ಕೊಡಬೇಕು ಅಂತ. ಅಷ್ಟೊತ್ತಿಗೆ 2020ನೇ ಇಸ್ವಿನಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಎಡೆಡ್ ಬೈ BJP ಒಂದು ಹೊಸ ನೋಟಿಫಿಕೇಷನ್ ಮಾಡುತ್ತೆ. ಅದು ಹಿಂದೆ 40-60 ರೇಷಿಯೋ, ಅಂದರೆ 10 ಎಕರೆ ಜಮೀನನ್ನು ರೈತರಿಂದ ಅಕ್ವೈರ್ ಮಾಡ್ಕೊಂಡ್ರೆ 60% ರೈತರಿಗೆ ಹೋಗಬೇಕು, 40% ನಗರಾಭಿವೃದ್ಧಿ ಪ್ರಾಧಿಕಾರಗಳಿಗೆ ಹೋಗುವಂಥದ್ದು ಒಂದು ವ್ಯವಸ್ಥೆ ಏನಿತ್ತು. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ವ್ಯಾಪ್ತಿನಲ್ಲಿ ಬರುವಂಥ ರೈತರು ಇದಕ್ಕೆ ಅಬ್ಜೆಕ್ಷನ್ ಮಾಡಿ ಕೋರ್ಟ್ಗೆ ಹೋಗ್ತಾರೆ, ನಮಗೆ ಸಾಲಲ್ಲ ಇದು. ಆಗ ಫೈನಲಾಗಿ ಒಂದು ವ್ಯಯ ಮೀಡಿಯಾ ಮಾಡಿ 50-50 ರೇಷಿಯೋ ಮಾಡ್ಕೊತಾರೆ. ನಾವೇನು ಜಮೀನು ಅಕ್ವೈರ್ ಮಾಡ್ಕೊತೀವಿ ಅದನ್ನ ಡೆವಲಪ್ಮೆಂಟ್ ಮಾಡಿ ಆದಮೇಲೆ ಎಷ್ಟು ಸೈಟ್ಗಳು ಬರ್ತವೆ ಅದರಲ್ಲಿ 50-50 ಹಂಚ್ಕೊಳ್ಳೋಣ. 50 ರೈತರಿಗೆ, ಲ್ಯಾಂಡ್ ಲೂಸರ್ಸ್ಗೆ 50 ನಗರಾಭಿವೃದ್ಧಿ ಪ್ರಾಧಿಕಾರ ಅನ್ನುವಂಥ ಒಂದು ಕಾನೂನನ್ನು 2020ರಲ್ಲಿ ಬರೀ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಗೆ ಅನ್ವಯಿಸುವಂತೆ ಮಾತ್ರ ಕಾನೂನನ್ನು ತರುವಂಥ ಕೆಲಸವನ್ನು 2020ರಲ್ಲಿ BJP ಸರ್ಕಾರ ತರುತ್ತೆ. ಆ ಕಾನೂನು ಬೇರೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅನ್ವಯಿಸಲ್ಲ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅನ್ವಯಿಸಲ್ಲ. ಆದರೆ ಇಲ್ಲಿ 2020ನೇ ಇಸ್ವಿಯಿಂದನೇ 25/10/2021ರಿಂದನೇ ಮೈಸೂರಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸಮಿತಿನಲ್ಲಿ ಈ ಪ್ರಸ್ತಾವನೆ ಮುಂದಿಟ್ಟು ಅಲ್ಲಿ ಲೋಕಲ್ಲಾಗಿ ಒಂದು ರೆಸೊಲ್ಯೂಷನ್ ಮಾಡ್ಕೊತಾರೆ. ಇಲ್ಲೂ ನಾವು 50-50 ರೇಷಿಯೋದಲ್ಲಿ ಲ್ಯಾಂಡ್ ಲೂಸರ್ಸಿಗೆ ಕೊಡೋಣ. ಅದರ ಬೇಸಿಸ್ ಮೇಲೆ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ರಾಜ್ಯ ಸರ್ಕಾರ ಒಂದು ಆದೇಶ, ಮೈಸೂರು ತಾಲೂಕು ಕಸಬಾ ಹೋಬಳಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3 ಎಕರೆ 16 ಕುಂಟೆ ಜಮೀನನ್ನು ಪ್ರಾಧಿಕಾರವು ಭೂಸ್ವಾಧೀನಪಡಿಸಿಕೊಳ್ಳದೆ ಉಪಯೋಗಿಸಿಕೊಂಡಿರುವ ಬಾಬ್ತು, ಭೂಸ್ವಾಧೀನಪಡಿಸಿಕೊಳ್ಳದೆ ಅವರೇ ಹೇಳ್ತಾರೆ, ಭೂಸ್ವಾಧೀನಪಡಿಸಿಕೊಳ್ಳದೆ ಉಪಯೋಗಿಸಿಕೊಂಡಿರುವ ಬಾಬ್ತು ಪ್ರಾಧಿಕಾರದ ನಿರ್ಣಯ ದಿನಾಂಕ 20/11/2020ರಂತೆ ಪ್ರಸ್ತಾವಿತ ಜಮೀನುಗಳನ್ನು ದಿನಾಂಕ 25/11/2021ರಂದು ಪರಿತ್ಯಾಜನ ಪತ್ರದ ಮೂಲಕ ಪ್ರಾಧಿಕಾರಕ್ಕೆ ನೋಂದಣಿ ಮಾಡಿಕೊಂಡಿರುವುದರಿಂದ ಸರ್ಕಾರದ ಆದೇಶ ಸಂಖ್ಯೆ UDD 08 TTP 2014 ದಿನಾಂಕ 11/2/2015 ಶೇಕಡ 50:50 ಅನುಪಾತದಲ್ಲಿ ಭೂಮಾಲೀಕರಿಗೆ 38,284 ಚದರ ಅಡಿ ಅಳತೆಗೆ ಸಮಾನವಾಗಿ ನಿವೇಶನ ಪರಿಹಾರ ರೂಪದಲ್ಲಿ ಮಂಜೂರು ಮಾಡಿ ಆದೇಶಿಸಿದೆ ಅಂತ ಪಾರ್ವತಿ ಮೇಡಮ್ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ.